ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿಎಸ್ ಶ್ರೀನಿವಾಸ್ ಚಾಲನೆ. ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಎಸ್ ಶ್ರೀನಿವಾಸ್ ಅವರು ಅಜ್ಜಂಪುರ ತಾಲೂಕಿನ ಶಿವನಿ ಹೋಬಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಎಸ್ ಶ್ರೀನಿವಾಸ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಜನಪರ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯ ಅನುದಾನ ಒದಗಿಸಲಾಗ್ತಾ ಇದ್ದು, ಶಿವನಿ ಹೋಬಳಿಯ ಅಭಿವೃದ್ಧಿಗೂ ಹೆಚ್ಚಿನ ಅನುದಾನ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿಯೂ ತಮ್ಮನ್ನ ಹಾಗೂ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಶಿವನಿ ಗ್ರಾಮವನ್ನ ದಾಖಲೆ ಗ್ರಾಮವಾಗಿ ಹಾಗೂ ಉಪಗ್ರಾಮವಾಗಿ ಪರಿಗಣಿಸುವ ಕಾರ್ಯವನ್ನ ಕೈಗೊಳ್ಳಲಾಗಿದ್ದು, ಇದರಿಂದ ಗ್ರಾಮಸ್ಥರಿಗೆ ಸರ್ಕಾರದ ವಿವಿಧ ದಾಖಲೆಗಳನ್ನು ಪಡೆಯಲು ಅನುಕೂಲಕರವಾಗಲಿದೆ ಎಂದು ಶಾಸಕ ಜಿಎಸ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಶಿವನಿ ಆರ್ಎಸ್ ಗ್ರಾಮದಲ್ಲಿ ಸರ್ಕಾರದಿಂದ ಸುಮಾರು 1 ಕೋಟಿ ಅನುದಾನವನ್ನ ವ್ಯಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶಿವನಿ ಆರ್ಎಸ್ ಗ್ರಾಮ ಇದೀಗ ಉಪಗ್ರಾಮವಾಗಿರುವುದರಿಂದ ಇಲ್ಲಿನ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಸರ್ಕಾರದ ದಾಖಲೆಗಳನ್ನು ಮಾಡಿಸಿಕೊಳ್ಳಲು ಹಾಗೂ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಅನುಕೂಲಕರವಾಗಿದೆ. ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಪಡೆಯಲು ಗ್ರಾಮಸ್ಥರಿಗೆ ಸಹಕಾರಿಯಾಗಲಿದೆ ಎಂದು ಅವರು ವಿವರಿಸಿದರು. ಈ ಹಿನ್ನೆಲೆಯಲ್ಲಿ ತರೀಕೆರೆ ಉಪ ವಿಭಾಗಾಧಿಕಾರಿಗಳು ಖುದ್ದಾಗಿ ಶಿವನಿ ಆರ್ಎಸ್ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಅಗತ್ಯವಿರುವ ದಾಖಲೆಗಳನ್ನು ಒದಗಿಸುವ ಪ್ರಕ್ರಿಯೆಗೆ ಮುಂದಾಗಬೇಕು ಎಂದು ಸ್ಥಳೀಯರು ಶಾಸಕ ಜಿಎಸ್ ಶ್ರೀನಿವಾಸ್ ಅವರಲ್ಲಿ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಎಸ್ ಶ್ರೀನಿವಾಸ್ ಜನಹಿತ ಟ್ರಸ್ಟ್ ಹಾಗೂ ಸೃಷ್ಟಿ ಎಂಟರ್ಪ್ರೈಸಸ್ ಅಜ್ಜಂಪುರ ಇವರ ವತಿಯಿಂದ ಸಿರಿ ಜೀವ ಜಲ ಕುಡಿಯುವ ನೀರಿನ ಘಟಕಗಳ ದುರಸ್ತಿ ಉಪಕರಣಗಳ ವಾಹನವನ್ನು ಅಜ್ಜಂಪುರ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಉದ್ಘಾಟಿಸಲಾಯಿತು. ದಾಸರಹಟ್ಟಿಯಿಂದ ಶಿವನಿ ಆರ್ಎಸ್ ಮೂಲಕ ಅನುವನಹಳ್ಳಿ ಸಂಪರ್ಕಿಸುವ 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಅಲ್ಲದೆ ಬಂಡ್ರೆ, ಬೀರನಹಳ್ಳಿ ಹಾಗೂ ಗಡಿಗಿರಿಯಾಪುರ ಗ್ರಾಮಗಳಲ್ಲಿ ತಲಾ 10 ಲಕ್ಷ ಅನುದಾನದಲ್ಲಿ ಕೈಗೊಳ್ಳಲಿರುವ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್, ಪಿಡಬ್ಲ್ಯೂಡಿ ಎಡಬ್ಲ್ಯೂ ಸೋಮಶೇಖರ್, ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಪುನೀತ್, ಬಗರ್ ಹುಕುಂ ಸಮಿತಿ ಸದಸ್ಯ ಬಿಎಂ ಗುರುಮೂರ್ತಿ, ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆರ್ ಅಣ್ಣಪ್ಪ, ತೀರ್ಥ ಪ್ರಸಾದ್, ಜೋಗಿ ಪ್ರಕಾಶ್, ರಿಯಾಜ್, ಮುಖಂಡರಾದ ಷಡಾಕ್ಷರಿ, ನವೀನ, ಕೊನೆಮನೆ ಕಲ್ಲಪ್ಪ, ತಡಗನೆ ನಿಂಗಪ್ಪ, ಗಿರೀಶ್, ಕಲ್ಲೇಶ್, ನಿರಂಜನ್, ಗುತ್ತಿಗೆದಾರ ಕೃಷ್ಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಎನ್ಕೆ ರಿಪೋರ್ಟ್ ತರೀಕೆರೆ. 1 ಕೋಟಿ ವೆಚ್ಚದಲ್ಲಿ ಇವತ್ತು ಶಿವನಿ ಸ್ಟೇಷನ್ ನಲ್ಲಿ ನಾವು ರಸ್ತೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿರತಕ್ಕಂತಹ ತಾಲೂಕ್ ಪಂಚಾಯತ್ ಯಾವ ದಾಖಲೆನೇ ಇರಲಿಲ್ಲ. ಇದಂತೂ ರೈಲ್ವೆ ಬೋರ್ಡರ್ ಶಿವನಿ ಸ್ಟೇಷನ್ ಎಲ್ಲೂ ಇರಲಿಲ್ಲ. ಯಾವ ಗ್ರಾಮ ಅಂತ ನಮಗಿದು ಯಾವ ಗ್ರಾಮ ಅಂತ ಹೇಳೋದು ಕಷ್ಟ ಆಗ್ತದೆ. ಇವತ್ತು ಇದು ತ್ಯಾಗದಕಟ್ಟೆ ಸೇರಿತ್ತು, ಪಂಚಾಯತ್ ಸೇರಿತ್ತು, ತಡಗಾಕ್ ಸೇರಿತ್ತು, ಬಾಣೂರು, ಬಂಡ್ರಿಗೆ ಎಲ್ಲ ಒಂದೊಂದು ಭಾಗ ಎಷ್ಟು ಹಂಚ್ಕೊಂಡಂಗೆ ಆಗಿತ್ತು. ಇದನ್ನ ನೋಡಿ ಮನಗಂಡು ನಾವು ಉಪಗ್ರಾಮವನ್ನ ಮಾಡಿ ಇದಕ್ಕೆ ಶಿವನಿ ಆರ್ಎಸ್ ಅಂತಾನೆ ಹೊಸದಾಗಿ ಮಾಡಿ ಶಿವನಿ ಆರ್ಎಸ್ ಅಂತಾನೆ ಇದಕ್ಕೆ ಹೆಸರಿಟ್ಟು ಒಂದು ಉಪಗ್ರಾಮವನ್ನು ಮಾಡಿದೀವಿ. ಇದರಿಂದ ಒಂದು ಏನೇ ಇದರಿಗೆ ದಾಖಲೆ ಬೇಕು ಅಂತ ಕೊಡೋದು ಕಷ್ಟ ಆಗಿತ್ತು. ಊರು ಇದು ಅದು ಬಡಾವಣೆ, ರಾಮಲಿಂಗೇಶ್ವರ ಬಡಾವಣೆ ಮಾಡಿದೆ. ಊರು ಉಪಗ್ರಾಮದ ಹೆಸರು ರೈಲ್ವೆ ಸ್ಟೇಷನ್ ಅಂತಾನೆ ಹೆಸರಿಟ್ಟಿದೆ. ಕನ್ಫ್ಯೂಷನ್ ಆಗಬಾರ್ದು ಅಂತ ಬಡಾವಣೆಗೆ ರಾಮಲಿಂಗೇಶ್ವರ ಬಡಾವಣೆ ಈ ತರ ಹೆಸರನ್ನು ಇಟ್ಟಿದ್ದೀವಿ. ಇದರಿಂದ ಈ ಭಾಗದ ಜನರಿಗೆ ಒಂದು ಆಧಾರ್ ಕಾರ್ಡ್ ಮತ್ತೊಂದಕ್ಕಾಗಲಿ ಕಾಂಪ್ಲಿಕೇಶನ್, ಅವರೇ ಕೊಡೋರಿಗೂ ಕಾಂಪ್ಲಿಕೇಶನ್ ಆಗೋದು, ಇಸ್ಕೊಂಡ್ರಿಗೂ ಕಾಂಪ್ಲಿಕೇಶನ್ ಆಗೋದು. ಯಾವ ಊರು ಅಂತ ಹೇಳಿದ್ರೆ ಶಿವನಿ ಸ್ಟೇಷನ್ ನೋಡೋದು, ಶಿವನಿ ಸ್ಟೇಷನ್ ಊರೇ ಬರ್ತಿರ್ಲಿಲ್ಲ. ಕಾಲೋನಿ ಅಂತಂದ್ರೆ ಬೇರೆ, ಬಟ್ ಈಗ ಶಿವನಿ ಆರ್ಎಸ್ ಆಗಿದೆ ಅಂತ ಹೇಳಿ ಅದು ಮಾಡಿದೆ. ಇವತ್ತು ನಾವು ಇಲ್ಲಿ ಇದೆಲ್ಲ ಇದು ಶಿವನಿ ಆರ್ಎಸ್ ನಿಂದ ನಾರಾಯಣಪುರದ ಸಂಪರ್ಕಿಸುವ ರಸ್ತೆ ಅಂತೇಳಿ 1 ಕೋಟಿ ಮಾಡಿದ್ದೀವಿ. ಇವತ್ತು ಗುದ್ದಿ ಪೂಜೆ ಮಾಡಿದ್ದೀವಿ. ಇದು ತೆರಕಟ್ಟೆ ರಸ್ತೆ ಎರಡು ಬದಿಯಲ್ಲಿ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿದ್ವಿ. ಅದು 1 ಕೋಟಿ ರೂಪಾಯಿ ಕೆಲಸ ಆಗಿದೆ. ಶಿವನಿ ಆರ್ಎಸ್ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಮಾಡಿದ್ವಿ. 20 ಲಕ್ಷ ಆ ಕಡೆ ಸಿಸಿ ರೋಡ್ ಮಾಡಿದ್ವಿ. ಬಾಣೂರು ಶಿವನಿ ಕಾಲು ಗ್ರಾಮದ ಮರಳು ಬಸವೇಶ್ವರ ದೇವಸ್ಥಾನ ಹೋಗುವ ರಸ್ತೆ ಅದೊಂದು ಸಣ್ಣದ ಕೆಲಸ ಮಾಡಿದ್ವಿ. ನಿಮ್ಮ ಜೊತೆಗೆ ಇನ್ನೇನು ಚಾಗಲಕಟ್ಟೆ ಇರ್ಬೋದು, ಶಿವನಿ ಸ್ಟೇಷನ್ ಆಯ್ತು, ಈ ಕಡೆ ನಮ್ಮ ತರಗಾದ ಇರ್ಬೋದು, ಈ ಕಡೆ ಬಂಡ್ರೆ ಇರ್ಬೋದು, ಚಾಗಲಕಟ್ಟೆ ಎಲ್ಲ ಕೆಲಸಗಳು ಮಾಡಿದ್ದೀವಿ.